ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೆ ಭಾಗಿನಗುಂ ಸಂತಮಥಾ ಭಾಗಂಚಿಕೆ ಋಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣದ ಬಗ್ಗೆ ನಾನು ಆಗಲೇ ವಿಡಿಯೋಗಳನ್ನ ಮಾಡಿ ಆಗಿದೆ. ನೋಡಿಲ್ಲ ನೀವು ಇನ್ನೊಂದ್ರೆ ದಯವಿಟ್ಟು ನೋಡಿ. ಈಗ ನಾನು ಒಂದೊಂದೇ ರಾಶಿಯವರಿಗೆ ಶುಭಗಳ ಬಗ್ಗೆ ಅವ್ರವ್ರಿಗೆ ಏನೇನು ಆಗುತ್ತೆ ಪ್ರಭಾವ ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ, ಅದರಲ್ಲೂ ಮೇಷರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಹೌದು, ಸೆಪ್ಟೆಂಬರ್ 18ನೇ ತಾರೀಕು ಮಹಾಚಂದ್ರಗ್ರಹಣ ಇದೆ, ಆದರೆ ಅದು ಆಚರಣೆಗಿಲ್ಲ. ಯಾಕೆಂದ್ರೆ ಹಗಲಿನಲ್ಲಿ ಆಗ್ತಾ ಇದೆ, ಆದ್ರಿಂದ ಅದರ ಆಚರಣೆಗಿಲ್ಲ. ಹಾಗಂತ ಅದರ ಪ್ರಭಾವಗಳ ಬಗ್ಗೆ ಬಂದಾಗ ಖಂಡಿತವಾಗಿ ಗ್ರಹಣ ಸಂಭವಿಸ್ತಾ ಇದೆ ಅಂದಾಗ ಅದರ ಪ್ರಭಾವ ಇರುತ್ತೆ. ಸೊ ಮೇಷರಾಶಿಯವರಿಗೆ ನಿಮ್ಮ ರಾಶಿಗಿಂತ 12ನೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂದರೆ ನಿಮಗೆ ಅದು ಅಶುಭ ಫಲ. ಆದ್ದರಿಂದ ನೀವು ಸ್ವಲ್ಪ ಕೇರ್ ತಗೋಬೇಕು. ನೀವು ಅದ್ರ ಬಗ್ಗೆ ಸರಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಎಚ್ಚರದಿಂದ ಇರಬೇಕು, ಜೀವನವನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಚಂದ್ರಗ್ರಹ ಮೇಷರಾಶಿಯವರಿಗೆ ಅಂದ್ರೆ ನಿಮಗೆ ಚತುರ್ಥಾಧಿಪತಿ ಆಗಿರ್ತಾನೆ. 4ನೇ ಮನೆ ಅಧಿಪತಿ ವ್ಯಯಕ್ಕೆ ಬಂದು 12ನೇ ಮನೆಗೆ ಬಂದು ಗ್ರಸ್ತನಾಗ್ತಾನೆ ಅಂತಂದಾಗ ಮೇಷರಾಶಿಯವರಿಗೆ ಬಹಳ ಮುಖ್ಯವಾಗಿ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಈ ಒಂದು ಗ್ರಹಣ ಆದ ಮೇಲೆ ಒಂದು 48 ದಿನಗಳ ಕಾಲ, ಒಂದು 2-3 ತಿಂಗಳು ತುಂಬ ಮಂಕು ಬಡ್ದವ್ರ ಥರ ಆಗ್ಬಿಡ್ತಾರೆ ಮೇಷರಾಶಿಯ ವಿದ್ಯಾರ್ಥಿಗಳು. ಓದಿದ ನೆನಪಲ್ಲಿರೋದಿಲ್ಲ, ಸರಿಯಾಗಿ ಉತ್ತರ ಕೊಡೋದಿಲ್ಲ, ಏನೋ ಕೇಳಿದ್ರೆ ಏನೋ ಉತ್ತರ ಕೊಡ್ತಾರೆ. ಈ ಥರ ವಿದ್ಯಾರ್ಥಿಗಳು ಓದಿದ ನೆನಪ ಬಹಳ ಕಷ್ಟಪಡ್ತಿರ್ತಾರೆ. ಸ್ವಲ್ಪ ದೊಡ್ಡವರಾದರೂ ಅಷ್ಟೇ. ಈಗ ವಿದ್ಯಾರ್ಥಿಗಳೆಲ್ಲ ಉದ್ಯೋಗಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ ಅನ್ನೋ ಅಂತ ದೊಡ್ಡವರೇ ಮೇಷರಾಶಿಯವರಾದರೂ ಕೂಡ ಸ್ವಲ್ಪ ಒಂದು 2-3 ತಿಂಗಳು ಮಂಕು ಬಡ್ದಂಗೆ ಆಗ್ಬಿಡುತ್ತೆ ನಿಮಗೆ. ಚತುರ್ಥಾಧಿಪತಿಯೇ ವೇಗದಲ್ಲಿ ಗ್ರಸ್ತನಾಗೋದು ಒಂದು ಕಂಟಿನ್ಯೂಸ್ ಆಗಿ ಒಂದು 2 ತಿಂಗಳು 3 ತಿಂಗಳ ತನಕ ಸ್ವಲ್ಪ ಮಂಕು ಬಡ್ದಂಗೆ ಏನೋ ಒಂಥರ ಆಗೋ ಇದೆ. ಯಾರೋ ಏನಾದ್ರು ಮಾಡಿಸ್ಬಿಟ್ಟಿದಾರ ಅಂತಲ್ಲ ಅನುಮಾನ ಬಿಡುತ್ತೆ. ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಡ್ಬೇಕು, ನನಗೇನೋ ಮೈಂಡೇ ಸರಿಯಾಗಿ ಓಡ್ತಾ ಇಲ್ಲ, ಈ ಥರದ್ದೆಲ್ಲ ನೆಗೆಟಿವೇ. ಅಥವಾ ಏನಾದ್ರು ಯೋಚನೆ ಮಾಡ್ಲಿಕ್ಕೆ ಹೋದಾಗೂ ಕೂಡ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಡೌನ್ ಆಗ್ಬಿಡುತ್ತೆ. ನನ್ನ ಕೈಲಿ ಆಗುತ್ತಾ, ನನ್ನ ಕೈಲಿ ಮಾಡ್ತೀನಾ, ಆಗುತ್ತಾ, ಈ ಥರ ಅನುಮಾನ ಬರಕತ್ಬಿಡುತ್ತೆ ನಿಮಗೆ. ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ 100% ಮಾಡ್ತೀನಿ ನಾನು ಅಂತ ಇದ್ದಂತಹ ನೀವು ಸಡನ್ ಆಗಿ ನಿಮಗೊಂದು 2 ತಿಂಗಳು ಡೌನ್ಫಾಲ್ ಥರ ಹಿನ್ನಡೆ ಥರ, ಯಾವುದೋ ಮಾಡೋಕೆ ಉತ್ಸಾಹ ಇಲ್ಲ, ಅಥವಾ ನೀವೇ ಎಲ್ಲರನ್ನೂ ಹುರಿದುಂಬಿಸಿದ್ರಿ, ಬನ್ನಿ ಅಂತ ಯಾವುದೋ ಒಂದು ಕೆಲಸ ಮಾಡೋಣ ಅಂತ. ಈಗ ನೀವೇ ಹಿನ್ನಡೆ ಹಾಕಕ್ಷಿರುತ್ತೆ. ಅವರೆಲ್ಲ ಬಂದು ಕೇಳ್ತಾರಲ್ಲ, ನೀನು ಸ್ಟಾರ್ಟ್ ಮಾಡಿಸ್ಬಿಟ್ಟು ಈಗ ನೀನೇ ಹಿಂಗೆ ಹೋಗ್ಬಿಟ್ರೆ ಹೆಂಗಪ್ಪ ಅಂತ ಕೇಳ್ತಾರೆ. ಅಥವಾ ಆ ಥರ ಪುರುಷರು ಇರ್ಬೋದು, ಸ್ತ್ರೀಯರು ಇರಬಹುದು, ಸ್ವಲ್ಪ ಡಲ್ ಆಗುವಂಥದ್ದು, ಸ್ವಲ್ಪ ಏನು ತೆರೆಮರೆಗೆ ಸರಿಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಒಬ್ಬರೇ ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಒಂಥರ ಮೂಡ್ ಔಟ್ ಆಗಿ ಕೂತ್ಕೊಳ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ. ಮರವು ತುಂಬ ಬರುತ್ತೆ ನೋಡಿ, ಅದು ನೆನ್ಪಿಟ್ಕೊಳ್ಳಿ. ನಿಮಗೆ ಮೇಷರಾಶಿಗೆ ಒಂದು 2-3 ತಿಂಗಳು ಮರವು ಜಾಸ್ತಿ. ಎಲ್ಲಂದ್ರಲ್ಲೇ ಮೊಬೈಲ್ ಬಿಟ್ಟು ಮರ್ತೋಗ್ಬಿಟ್ಟಿರ್ತೀರಾ, ತುಂಬ ಇಂಪಾರ್ಟೆಂಟ್ ಚೆಕ್ ಬುಕ್ ಅದು ಇದು ಅಂತದೇನು ಮರ್ತು ಬಿಡ್ತೀರಾ, ಏನೋ ಒಂದು ವಿಚಾರ ನಿಮಗೆ ಹೇಳಿರ್ತಾರೆ ಮರ್ತು ಬಿಡ್ತೀರಾ, ಹೇಳಿದ್ದಲ್ವಾ ಕರೆಕ್ಟು ಮರ್ತೋಡೆ ನಾನು ಅಂತ. ಸೊ ಒಂದು 2-3 ತಿಂಗಳು ಸ್ವಲ್ಪ ನಿಮ್ಗೆ ಅದೆಲ್ಲ ತುಂಬ ಸಮಸ್ಯೆಗಳು, ಕಿರಿಕಿರಿಗಳು ಮೇಲಿಂದ ಮೇಲೆ ಕೊಡ್ತಾನೇ ಇರ್ತದೆ ಅದು. ಆಮೇಲೆ ಬಹಳ ಮುಖ್ಯವಾಗಿ ಈ ವಿದೇಶ ಪ್ರಯಾಣಾದಿಗಳಿರಬಹುದು, ಶುಭ ಕಾರ್ಯಗಳಿರಬಹುದು, ಅಡಚಣೆಗಳು ಜಾಸ್ತಿ. ಅಂದರೆ ನಿಮ್ಮ ಮೆಂಟಾಲಿಟಿ ನೋಡಿಕೊಂಡೆ, ನಿಮ್ಮ ಮೈಂಡ್ ಸೆಟ್ ನೋಡಿಕೊಂಡೆ, ನಿಮ್ಗೆ ಯಾಕೋ ಇಂಟ್ರೆಸ್ಟ್ ಇಲ್ವೇನೋ, ನಿಮ್ಗೆ ಯಾಕೋ ಆಸಕ್ತಿ ಇಲ್ಲ ಇದರಲ್ಲಿ, ನಿಮಗೆ ಬೇಡ ಅನ್ಸುತ್ತೆ ಅಂತ ಅವರೇ ಹಿನ್ನಡೆದು ಬಿಡ್ತಾರೆ. ನಿಮಗೆ ಬೇಕಾಗಿರುತ್ತೆ, ಬಟ್ ನಿಮ್ಮ ಅಪ್ರೋಚ್ ಇರುತ್ತಲ್ಲ ಅದು ಸರಿಯಾಗಿರಲ್ಲ. ಸೊ ಮೇಷರಾಶಿಯವರಿಗೆ ಈ ಚಂದ್ರಗ್ರಹಣದ ದುಷ್ಪ್ರಭಾವ ಒಂದು 2 ತಿಂಗಳು ಅಷ್ಟು ತುಂಬ ನೆಗೆಟಿವಿಟಿ ಕಡೆನೇ ಎಳ್ಕೊಂಡು ಹೋಗ್ತಾ ಇರುತ್ತೆ. ಮೇಷರಾಶಿಯವರಿಗೆ ಇನ್ನೊಂದು ಸಮಸ್ಯೆ ಆಗಬಹುದು ಈ ಚಂದ್ರಗ್ರಹಣದಿಂದ. ಏನಪ್ಪಾ ಅಂದ್ರೆ ತಾಯಿಯವರ ಆರೋಗ್ಯದ ಬಗ್ಗೆ ತುಂಬ ಚಿಂತೆ ಜಾಸ್ತಿ ಆಗ್ಬಿಡುತ್ತೆ. ಯಾಕೆಂದ್ರೆ ಚತುರ್ಥಾಧಿಪತಿ ವೇಗದಲ್ಲಿ ಗ್ರಸ್ತ ಅಂತಂದಾಗ ಇನ್ನೊಂದು ತಿಂಗಳ 2 ತಿಂಗಳಷ್ಟು ತನಕ ಏನು ಮಾಡಿದ್ರು ತಾಯಿಗೆ ಹುಷಾರಾಗ್ತಾ ಇಲ್ಲ, ಯಾವ ಮೆಡಿಸಿನ್ ತಗೊಂಬಂದ್ರು ತಾಯಿಗೆ ಆರೋಗ್ಯ ಸರಿ ಹೋಗ್ತಾ ಇಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಆಗ್ತಾ ಇಲ್ವಲ್ಲ ನಮ್ಮಮ್ಮಂಗೆ ಎಲ್ಲ ಇದ್ದುಕೊಂಡು ಸಹ ಅನ್ನೋ ಒಂದು ದುಃಖ ಕಾಡಬಹುದು. ಇಲ್ಲ ಅಂತಂದ್ರೆ ಮನಸ್ತಾಪಗಳು, ನಿಮ್ಮ ಹಾಗೂ ನಿಮ್ಮ ತಾಯಿಯ ನಡುವೆ ಜಗಳ ಮನಸ್ತಾಪಗಳು. ನೀವು ಹೇಳಿದ್ದು ಅವ್ರಿಗಾಗಲ್ಲ, ಅವ್ರು ಹೇಳಿದ್ದು ನಿಮಗಾಗಲ್ಲ. ಸೊ ನೀವೇನೋ ಹೇಳಕ್ಕೆ ಹೋಗ್ತೀರಾ, ಅವ್ರು ಬೇರೆ ಏನೋ ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಇಲ್ಲಿ ತನಕ ನಿಮ್ಮ ಜೊತೆಗಿದ್ದಂಥವ್ರು ಸಡನ್ ಆಗಿ ನಿಮ್ಮ ಸಹೋದರ ಸಹೋದರಿಯರ ಪರವಾಗಿ ಮಾತಾಡಿ ನಿಮ್ಮ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಒಂಥರ ಯಾಕಮ್ಮ ಹಿಂಗೆ ಮಾಡ್ತಾ ಇದ್ದಾರೆ, ಯಾಕಮ್ಮ ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಮ್ಮನಿಗೆ ನಾನು ಏನು ಮಾಡಿದೆ, ಇದೆಲ್ಲ ದುಃಖಗಳು ನಿಮಗೆ ಸ್ವಲ್ಪ ಚಿಂತೆಗಳು ಇದೆಲ್ಲ ಸ್ವಲ್ಪ ಕಾಡೋ ಸಾಧ್ಯತೆ ಜಾಸ್ತಿ ಇದೆ.
ಇಷ್ಟೇ ಅಲ್ಲ, ಈ ಮದುವೆ ಆಗಿರ್ತಕ್ಕಂಥ ವಿವಾಹಿತ ಸ್ತ್ರೀಯರು ಇರ್ತಾರಲ್ಲ, ವಿವಾಹಿತ ಮೇಷರಾಶಿಯ ಸ್ತ್ರೀಯರಿಗೆ ಇನ್ನೊಂದು ರೀತಿಯ ಸಮಸ್ಯೆ, ತವರು ಮನೆ ಚಿಂತೆ ಜಾಸ್ತಿ ಆಗ್ಬಿಡುತ್ತೆ ಅವರಿಗೆ. ತವರು ಮನೆಯಲ್ಲಿ ನಡೆಯುವ ಯಾವುದೋ ಒಂದು ಘಟನೆ, ತವರು ಮನೆಯಲ್ಲಿ ಏನೋ ಒಂದು ಲಾಸ್ ಆಗುತ್ತೆ ತವರು ಮನೆಯವರಿಗೆ. ಅವ್ರೇನೋ ಕಳ್ಕೊಂತಾರೋ ಅಥವಾ ಎಲ್ಲೋ ಸೋತು ಹೋಗ್ತಾರೋ ಅಥವಾ ಏನೋ ಒಂದು ಸಮಸ್ಯೆ ಆಗುತ್ತೆ ಅಲ್ಲಿ ಅವ್ರಿಗೆ, ನಷ್ಟ. ನಿಮ್ಮ ತವರು ಮನೆಯಲ್ಲಾಗುವ ಯಾವುದೋ ಒಂದು ನಷ್ಟ ನಿಮಗೆ ದೊಡ್ಡ ಚಿಂತೆ ಆಗ್ಬಿಡುತ್ತೆ. ಅಯ್ಯೋ ನಮ್ಮ ಅಪ್ಪನ ಮನೇಲಿ ಇಷ್ಟು ಲಾಸ್ ಮಾಡ್ಕೊಬಿಟ್ರು, ಅಯ್ಯೋ ನಮ್ಮ ಅಪ್ಪನ ಮನೆಯಿಂದ ಇಷ್ಟು ಲಾಸ್ ಆಗೋಯ್ತು. ಈ ಥರ ಅಲ್ಲಿಯ ನಷ್ಟ, ಅದರ ಸಂಬಂಧಪಟ್ಟಂಥ ನಷ್ಟ ಅಥವಾ ಅಲ್ಲಿಯಾದ ನಷ್ಟ, ಈ ಥರ ತವರು ಮನೆಗೆ ಸಂಬಂಧಪಟ್ಟಂತೆ ಆಗುವ ಕಷ್ಟ ನಷ್ಟಗಳ ಬಗ್ಗೆ ನಿಮಗೆ ದೊಡ್ಡ ಚಿಂತೆ ಎಲ್ಲ ಆಗ್ಬಿಡುತ್ತೆ ಮೇಷರಾಶಿಯ ವಿವಾಹಿತ ಸ್ತ್ರೀಯರಿಗೆ. ಸೊ ವಿದ್ಯಾರ್ಥಿಗಳು ಹೊರತಲ್ಲ, ಪುರುಷರು ಹೊರತಲ್ಲ, ಸ್ತ್ರೀಯರು ಹೊರತಲ್ಲ. ಸೊ ಪ್ರತಿಯೊಬ್ಬ ಮೇಷರಾಶಿಯವರಿಗೂ ಸಹ ಈ ಒಂದು ಚಂದ್ರಗ್ರಹಣ ಸಮಸ್ಯೆಯನ್ನ, ಮಾನಸಿಕ ದುಃಖವನ್ನೇ ಕೊಡಲಿದೆ ಅಂತಂದಾಗ ಎಚ್ಚರ ವಹಿಸಿ ಪರಿಹಾರ ಮಾಡಿಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಸೊ ಅದರಿಂದ ಈ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಬರಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಚಂದ್ರಗ್ರಹಣಕ್ಕೆ ಶಾಂತಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಚಂದ್ರಗ್ರಹಣದ ದಿವಸ ಅಂದ್ರೆ 18ನೇ ತಾರೀಕೆ ದಯವಿಟ್ಟು ಮನೆ ಹತ್ತಿರವಿರುವ ಶಿವ ದೇಗುಲ ಏನಾದ್ರು ಇದ್ರೆ ಹೋಗಿ ಅಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ ಸ್ವಾಮಿಗೆ. ಅವತ್ತು ಒಂದಿಷ್ಟು ಅಕ್ಕಿ ದಾನ ಮಾಡಿ ಅಥವಾ ಭತ್ತ ದಾನ ಮಾಡಿ, ಬಿಳಿಯ ವಸ್ತ್ರವನ್ನು ದಾನ ಮಾಡಿ, ಆಯ್ತಲ್ವಾ. ಸೊ ಈ ಥರ ಎಲ್ಲ ಮಾಡ್ಕೊಳ್ಳಿ. ಅವತ್ತಿನ ಸಹ ಮನೆಯಲ್ಲೇ ಕೂತ್ಕೊಂಡು ಶಿವಾಷ್ಟೋತ್ರ, ಚಂದ್ರಗ್ರಹದ ಅಷ್ಟೋತ್ರ ಒಮ್ಮೆ ಅಲ್ಲದ್ರೆ ಒಂದು 5 ಬಾರಿನೋ 10 ಬಾರಿನೋ ಆ ಚಂದ್ರಾಷ್ಟೋತ್ರ ಪಠನೆಯನ್ನು ಮಾಡಿ. ಆದಷ್ಟು ಒಂದು ಸ್ವಲ್ಪ ಸೈಲೆಂಟ್ ಆಗಿರ್ಲಿಕ್ಕೆ ನೋಡಿ. ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಅವತ್ತಿನ ದಿವಸನೇ ತಗೊಳಕ್ ಹೋಗಬೇಡಿ. ಒಂದು ಅವತ್ತಿನಂತಲ್ಲ, ಒಂದು ತಿಂಗಳವರೆಗೂ ಸಹ ಹೆಚ್ಚು ಕಡಿಮೆ ದೊಡ್ಡ ದೊಡ್ಡ ನಿರ್ಧಾರಗಳೆಲ್ಲ ಬೇಡ. ಹಾಗೂ ಸಮಾಜದೊಂದಿಗೆ ಬೆರಿಲಿಕ್ಕೆ ನೋಡಿ. ಒಂಟಿತನಾಗಿ ಕೂತ್ಕೊಳ್ಳೋಕೆಲ್ಲ ಮಾಡಬೇಡಿ. ಸ್ವಲ್ಪ ಆಕ್ಟಿವ್ ಆಗಿ ಎಲ್ಲ ಜೊತೆ ಮಿಂಗಲ್ ಆಗ್ಲಿಕ್ಕೆ ನೋಡಿ. ನಿಮ್ಮ ಮೈಂಡು ಒಂದು ಸ್ವಲ್ಪ ಅಯ್ಯೋ ಅಂದ್ರೆ ಹೆದರ್ದಂಗೆ ಮಾಡುತ್ತೆ. ಬಟ್ ನೀವೇ ಧೈರ್ಯ, ಒಳಗಿಂದ ನೀವೇ ಧೈರ್ಯ ತಂದ್ಕೊಳ್ಬೇಕಾಗ್ತದೆ. ಇಲ್ಲ ಅಂದ್ರೆ ಬಹಳ ಪ್ರಮುಖವಾಗಿ ಇಂಥ ಸಮಯದಲ್ಲಿ ಕಾಪಾಡ್ತಕ್ಕಂಥದ್ದು ಹೋಮ ಹವನಗಳು. ಸೊ ಆದ್ದರಿಂದ ನಾವು ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಹಾಗೂ ಮಾಡಿ ನಿಮಗೆ ಚಂದ್ರನ ರತ್ನವಾದಂತಹ ಮುತ್ತು, ಪರ್ಲ್, ಒರಿಜಿನಲ್ ಪರ್ಲ್ ಅನ್ನೇ ಕೊಡ್ತಾ ಇದ್ದೇವೆ. ಸುಮಾರು ಒಂದು 4-5 ಕ್ಯಾರೆಟ್ ಅಷ್ಟು ತೂಕ ಇರುವಂತಹ ಪರ್ಲ್ ಇದೆ. ಅಂದ್ರೆ ಸುಮಾರು 3/4 1 ಗ್ರಾಮ್ ಅಷ್ಟು ತೂಕ ಬರುವಂತಹ ಪರ್ಲ್ ಇದು, ಒರಿಜಿನಲ್ ಪರ್ಲ್. ಈ ಪರ್ಲ್ ಅನ್ನ ಒಂದು ಡಾಲರ್ ತರ ಮಾಡಿ ಒಂದು ಡಿಸೈನ್ ಮಾಡಿದ್ದೇವೆ, ಸ್ವಲ್ಪ ದೊಡ್ಡ ಡಿಸೈನ್ ಅಂತ ಹೇಳಿ. ದೊಡ್ಡ ಪರ್ಲ್ ಅನ್ನ, ಕಾಸ್ಟ್ಲಿ ಒರಿಜಿನಲ್ ಪರ್ಲ್ ಅನ್ನೇ ಹಾಕಿದ್ದೇವೆ ನಾವು. ಸೊ ಇದನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ಸಹ ಈ ಒಂದು ಒರಿಜಿನಲ್ ಪರ್ಲ್ ಅನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಇದನ್ನು ಬರೀ ಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲ, ಈ ಗ್ರಹಣ ಕಾಲದಲ್ಲಿ ಮಾಡುವ ಹೋಮ ಹವನ ಯಜ್ಞ ಯಾಗಾದಿಗಳಿಗೆ ಅತ್ಯಂತ ಹೆಚ್ಚಿನ ಪವರ್ ಇದೆ. 18ನೇ ತಾರೀಕು ಬೆಳಗ್ಗೆನೆ ಚಂದ್ರಗ್ರಹಣ ಇರತಕ್ಕಂಥದ್ದು. ಆದ್ರಿಂದ ನಮ್ಮಲ್ಲಿ ಆಚರಣೆ ಇಲ್ಲ. ಹಗಲೆಲ್ಲ ಆಗುವ ಚಂದ್ರಗ್ರಹಣಗಳು, ರಾತ್ರಿ ಆಗುವ ಸೂರ್ಯಗ್ರಹಣಗಳು ಆಚರಣೆ ಇರಲ್ಲ. ಹಾಗಂತ ಪ್ರಭಾವ ಇದ್ದಿರುತ್ತೆ. ನಿಮಗೆ ಏನೋ ಅಮೆರಿಕಾದಲ್ಲಿ ರಿಸೆಷನ್ ಬಂತು ಅಂದ್ಕೊಳ್ಳಿ, ನಮಗೆ ಎಫೆಕ್ಟ್ ಆಗಲ್ವಾ? ಅಲ್ಲಿರೋ ಭಾರತೀಯರನ್ನೆಲ್ಲ ವಾಪಸ್ ಓಡಿಸ್ಬಿಟ್ರಲ್ಲ ಅಂದ್ರೆ ನಾವೆಲ್ಲ ಇಲ್ಲಿನ್ನೂ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ. ರಷ್ಯಾ ಯುಕ್ರೇನು ಯುದ್ಧ ಮಾಡ್ಕೊಳ್ತಿದ್ರೆ ಪಾಸಿಟಿವ್ ನೆಗೆಟಿವ್ ಪ್ರಭಾವ ನಮ್ಮ ಮೇಲೂ ಇದೆ, ಇಡೀ ಪ್ರಪಂಚದ ಮೇಲೂ ಇದೆ. ಎಲ್ಲಿ ರಷ್ಯಾ, ಎಲ್ಲಿ ಯುಕ್ರೇನು, ಎಲ್ಲಿ ಭಾರತ, ನಮಗೇನೂ ಆಗಲ್ಲ ಅಂತ ಕೂತ್ಕೊಂಡಿಲ್ವಲ್ಲ. ಸೊ ಈಗ ಪ್ರಪಂಚ ಬದಲಾಗಿದೆ, ಎಲ್ಲ ಕಡೆಯಿಂದ ಮಿಕ್ಸಪ್ ಆಗಿದೆ, ಎಲ್ಲರಿಗೂ ಎಲ್ಲ ಕಡೆ ಕನೆಕ್ಷನ್ ಇದೆ. ಸೊ ಆದ್ರಿಂದ ಈ ಚಂದ್ರಗ್ರಹಣದ ದುಷ್ಪ್ರಭಾವ ಇರಲಿ, ಶುಭಪ್ರಭಾವ ಇರಲಿ, ಇದೇ ಥರ. ಸೊ ಮೇಷರಾಶಿಯವರಿಗೆ ಇಲ್ಲಿ ಕಾಣ್ತಾ ಇಲ್ಲ, ಅದರಿಂದ ಆಚರಣೆ ಇಲ್ಲ ಅಂತ ತಕ್ಷಣ ಫಲ ಇಲ್ಲ ಅನ್ಕೊಂಡ್ಬಿಡ್ಬಿಡಿ. ದುಷ್ಪ್ರಭಾವ ಇದ್ದೇ ಇರುತ್ತೆ. ಸೊ ಆದ್ರಿಂದ ಪರಿಹಾರ, ಸಿಂಪಲ್ ಪರಿಹಾರಗಳನ್ನು ಹೇಳಿದ್ದೇನೆ. ವಿಶೇಷ ಪರಿಹಾರ ನಾವು ಅವತ್ತೇ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ಪರ್ಲನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ವಿಶೇಷವಾದಂತಹ ಪರ್ಲು ಮಹಾಸುದರ್ಶನ ಹೋಮ ಹೇಳಿದ್ನಲ್ಲ, ಗ್ರಹಣ ಕಾಲದಲ್ಲಿ ಮಾಡುವಂತಹ ಹೋಮ ಹವನ ಯಜ್ಞ ಯಾಗಾದಿಗಳಿಗೆ ತುಂಬಾ ಪವರ್ಫುಲ್, 10 ಪಟ್ಟು 100 ಪಟ್ಟಷ್ಟು ಪುಣ್ಯ ಬರುತ್ತೆ ಅಂತ. ಸೊ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನ ಮಾಡಿ, ಜೊತೆಗೆ ಮಹಾ ಸುದರ್ಶನ, ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಈ ಒಂದು ಪರ್ಲ್ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದನ್ನೂ ಸಹ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಅವತ್ತಿನ ದಿವಸವೇ ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಜೊತೆಗೆ ಗುರುಶಾಂತ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳನ್ನು ಮಾಡಿ ಈ ಒಂದು ವಿಶೇಷವಾದ ಒರಿಜಿನಲ್ ಪರ್ಲ್ ಅನ್ನ ಅದರಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಆಮೇಲೆ ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ಒರಿಜಿನಲ್ ಪರ್ಲು. ಇಷ್ಟೇ ಅಲ್ಲ, ಇದನ್ನ ಈ ಪರ್ಲನ್ನು ನೀವು ಇಟ್ಕೋಬಹುದು, ಬೇಕಾದ್ರೆ ಡಾಲರ್ ತರ ಕುತ್ತಿಗೆಯಲ್ಲಿ ಹಾಕೋಬಹುದು, ಇಲ್ಲ ಪಾಕೆಟ್ ಅಲ್ಲಿ ಇಟ್ಕೋಬಹುದು. ತುಂಬಾ ಅದ್ಭುತವಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ದಾನ ಕೊಡ್ಬೇಕಾದ್ರೆ ನಿಮ್ಮ ಕೈನಲ್ಲಿ, ಅದಕ್ಕೋಸ್ಕರ ಇದೊಂದು ಚಂದ್ರ ಬಿಂಬವನ್ನು ಕೊಡ್ತೇವೆ ಪ್ರತಿಯೊಬ್ಬರಿಗೂ. ಇದು ನಿಮಗೆ ರೀಚ್ ಆದ್ಮೇಲೆ 18ಕ್ಕೆ ಹೋಮ ಆಗುತ್ತೆ, 19ಕ್ಕೆ ನಾವು ಪ್ರಸಾದ ಕಳಿಸಿದ್ರೆ ನಿಮಗೆ ಬೆಂಗಳೂರಲ್ಲಿ ಇರೋರಿಗೆ 20ಕ್ಕೆ ಸಿಗ್ಬೋದು, 21ಕ್ಕೆ ಸಿಗ್ಬೋದು, ಹೊರಗಡೆ ಇರೋರಿಗೆ ಇದು ವಾರಾಂತ್ಯದೊಳಗಡೆ ಸಿಕ್ಬಿಡ್ತದೆ. ಸೊ ಅದರಿಂದ
ಒಂದು 4-5 ದಿವಸ ಒಳಗಡೆ ಸಿಗ್ತದೆ. ನಿಮ್ಮ ಕೈಗೆ ಸಿಕ್ಕಿದ ನಂತರ 1 kg ಅಕ್ಕಿ, 1 kg ಉದ್ದು ಎರಡೆರಡು ತಗೊಂಡು ಇದನ್ನು ಆ ಚಂದ್ರಬಿಂಬವನ್ನು ಅದರಲ್ಲಿ ಇಟ್ಕೊಂಡು ದಾನ ಮಾಡಿಬಿಡಿ. ಇದನ್ನು ಅಕ್ಕಿಯಲ್ಲಿ ಇಟ್ಕೊಂಡು ಇದನ್ನು ದಾನ ಮಾಡಿಬಿಟ್ರೆ, ಮನೆ ಹತ್ರ ಇರುವ ಯಾವ್ದಾದ್ರು ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನ ಮಾಡಿ ಸಾಕು. ಈ ಪರ್ಲ್ ಮುತ್ತನ್ನು ನೀವು ಇಟ್ಕೊಳ್ಳಿ, ಹೋಮದ ಬಸವನ ಆರಾಧನೆ ಅರ್ಶನವನ್ನು ಹಣೆಗೆ ಹಚ್ಕೊಳ್ಳಿ, ಈ ಒಂದು ಚಂದ್ರಬಿಂಬವನ್ನು ಅಕ್ಕಿ ಉದ್ದಿನಬೇಳೆ ಜೊತೆಗೆ ದಾನ ಮಾಡಿ. ಸಿಂಪಲ್ ನೋಡಿ, ಸಿಂಪಲ್ ಪರಿಹಾರ. ನಿಮಗೆ ವಿಶೇಷ ಪರಿಹಾರ ಈ ಹೋಮಗಳು ಹಾಗೂ ಸಿಂಪಲ್ ಪರಿಹಾರಗಳನ್ನು ಸಹ ತಿಳಿಸಿದ್ದೇನೆ. ನಿಮ್ಮ ಶಕ್ತಿ ಏನಿದೆ ಅದನ್ನೇ ಮಾಡಿ, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೈ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.